ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಏನಪ್ಪ ಅಂದರೆ, ಹೋದ ಸಲ ನಾನು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನ್ ತೋರಿಸಿದ್ನಲ್ಲ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಅಂತ ಸುಮಾರು ಕಮೆಂಟ್ ಬಂದಿದೆ. ಅದು ಯಾವ ಥರ ಮಿಷಿನ್ ತೊಗೊಂಡ್ರೆ ಒಳ್ಳೆಯದು ಇವಾಗ ಬಿಸ್ನೆಸ್ ಮಾಡೋರಿಗೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಇವಾಗ ನಾನು ತೊಗೊಂಡು ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವ್ದು ತೊಗೋಬೋದು ನೀವು ಬಿಸ್ನೆಸ್ಗೆ ಅಂತ ಒಂದು ತಿಳಿಸ್ತೀನಿ. ಅದನ್ನ ಮೇಲೆ ನೀವು ಯಾವ ರೀತಿ ತೊಗೊಂಡು ಬಿಸ್ನೆಸ್ ಮಾಡ್ಬೋದು ಅಂತ ತಿಳ್ಕೊಬೋದು. ಓಕೆನಾ? ಫಸ್ಟ್ನೇದಾಗಿ ಇದು ಬಂದು ಚಿಕ್ಕ ಮಿಷಿನು, ಸಿಂಗಲ್ ನೀಡಲ್ದು. ಇವಾಗೆಲ್ಲ ಯಾರು ಈ ಮಿಷಿನ್ನ ತೊಗೊಳ್ಳಲ್ಲ. ಇದು ಬಿಸ್ನೆಸ್ಗಾಗಲಿ ಮನೆಗೆ ಅಂದ್ರೂ 3 ಲಕ್ಷ ಇಟ್ಬಿಟ್ಟು ಇಲ್ಲಿ 1.5 ಲಕ್ಷ 1 ಲಕ್ಷ ಇಟ್ಟು ಯಾರು ತೊಗೊಳ್ಳಲ್ಲ. ಬಿಸ್ನೆಸ್ಗೆ ಅಂತಲೇ ತಾನೇ ತೊಗೊಳ್ಳೋದು. ಹಂಗಾಗಿ ನೀವು ಇವಾಗ ಬಂದಿರೋ 8 ನೀಡಲ್ಸ್, 12 ನೀಡಲ್ಸ್, 10 ನೀಡಲ್ಸ್ ಬರುತ್ತೆ, ಅದನ್ನು ತೊಗೊಳ್ಳಿ. ಬಿಸ್ನೆಸ್ ಮಾಡ್ತೀನಿ ಅನ್ನೋರಾದರೆ ಒಂದು. ಆಮೇಲೆ ಅದು ಬಂಡವಾಳ ಹಾಕಿದ್ಮೇಲೆ ನೀವು ಕಸ್ಟಮರ್ಸ್ನ ಹಂಗೆ ಇಟ್ಕೋಬೇಕಾಗುತ್ತೆ, ಇಲ್ಲ ಅಂಗಡಿಗಳು ಹಿಡಿಬೇಕಾಗುತ್ತೆ. ಅದೆಲ್ಲನೂ ಫಸ್ಟು ನೀವು ಪ್ರಿಪೇರ್ ಮಾಡಿಕೊಂಡು ತೊಗೋಬೇಕಾಗುತ್ತೆ. ಸುಮ್ಮನೆ ಇವಾಗ 4 ಲಕ್ಷ ಹಾಕ್ಬಿಟ್ಟು ಬರುತ್ತೆ ಅಂತ ಐಡಿಯಾ ಇಟ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಆಮೇಲೆ ಆಮೇಲೆ ಟೈಲರ್ಸ್ಗಳಾದರೆ ಬೆನಿಫಿಟ್ ಇದೆ. ಇವಾಗ ಟೈಲರ್ಸ್ಗಳಾಗಿರ್ತೀರ, ಕೆಲವೊಂದು ಕಡೆ ತೊಗೊಂಡೋಗಿ ವರ್ಕ್ ಕೊಡ್ತಾ ಇರ್ತೀರ. ಆ ಥರದವ್ರಿಗೆ ತುಂಬ ಬೆನಿಫಿಟ್ ಇದೆ. ಓಕೆನಾ? ಯಾಕೆಂದರೆ ಟೈಲರಿಂಗು ಮಾಡ್ತೀರಾ, ಅದ್ರ ಜೊತೆಗೆ ಇವಾಗ ಬೇರೆಯವ್ರು ಕೊಡೋ ಬದಲು ನೀವೇ ಮಾಡ್ಕೋಬೋದು. ಅವಾಗ ಅಂದರೆ ಜಾಸ್ತಿ ಬರ್ತಾ ಇದೆ, ಜಾಸ್ತಿ ಸುಮ್ಮನೆ ಹೊರಗಡೆ ಕೊಡ್ತಾಯಿದ್ದೀವಿ, ಹೊರಗಡೆ ಕೊಟ್ಬಿಟ್ಟು ಅವಾಗ ನಿಮ್ಗೆ ಏನು ಲಾಭ ಸಿಗೋಲ್ಲ. ಸುಮ್ಮನೆ ಕೊಟ್ಬಿಟ್ಟು ಒಂದು 50-100 ಇಟ್ಕೊಂಡು ನೀವು ಮಾಡಿಕೊಡ್ಬೇಕಾಗುತ್ತೆ. ಅವಾಗ ಫುಲ್ಲು ನೀವೇ ಮಾಡಿಕೊಟ್ರೆ ತುಂಬ ಬೆನಿಫಿಟ್ ಸಿಗುತ್ತೆ. ಓಕೆನಾ? ಆ ಥರದವ್ರಾದರೆ ತೊಗೊಂಡು ಮಾಡ್ಬೋದು, ಮೇಂಟೈನ್ ಮಾಡ್ಬೋದು. ಇಲ್ಲ ನಮಗೇನು ಅಷ್ಟೊಂದು ವರ್ಕ್ ಬರ್ತಾ ಇಲ್ಲ ಅನ್ನೋರು ಕೈ ಹಾಕೋಕೆ ಹೋಗಬೇಡಿ. ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ. ಇದರಲ್ಲಿ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲನೂ ಇದೆ. ಓಕೆನಾ? ಎರಡರ ಬಗ್ಗೆನೂ ಹೇಳ್ತೀನಿ. ಆಮೇಲೆ ಯೋಚನೆ ಮಾಡಿ ಯಾವ ಮಿಷಿನ್ ತೊಗೋಬೇಕೋ ಬೇಡವಾ ಅಂತ ಯೋಚನೆ ಮಾಡಿ ತೊಗೊಳ್ಳಿ. ಓಕೆನಾ? ಫಸ್ಟು ನೀವು ಈ ಮಿಷಿನ್ ತೊಗೋಬೇಕು ಅಂದರೆ ಅದೇ ಎಲ್ಲ ಟೈಲರ್ಸ್ಗಳಾಗಿದ್ದರೆ ಆರಾಮಾಗಿ ಟೈಲರಿಂಗ್ ಬರ್ತಾ ಇರುತ್ತೆ. ನೀವು ಆವಾಗ ಮಿಷಿನ್ ತೊಗೊಂಡು ಟೈಲರಿಂಗ್ ಜೊತೆಗೆ ಅದನ್ನು ಇಂಪ್ರೂವ್ ಮಾಡ್ಕೋಬೋದು. ಓಕೆನಾ? ಇವಾಗ ನಾವು ಟೈಲರಿಂಗ್ ಮಾಡ್ತಾ ಇರೋದ್ರಿಂದನೇ ನಾನು ಆ ಮಿಷಿನ್ ತೊಗೊಂಡಿದ್ದು. ಹಂಗಾಗಿ ನಮಗೇನು ಪರವಾಗಿಲ್ಲ, ಅದರ ಬಿಸ್ನೆಸ್ ಜೊತೆಗೆ ಇದ್ರೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಂಗಾಗಿ ರನ್ನಿಂಗ್ ಆಗುತ್ತೆ. ಇವಾಗ ನಾನು ಹೇಳ್ದಾಗ ಬರೀ ನೀವು ಮಿಷಿನೇ ತೊಗೊಂಡು ಇವಾಗ ಹೊಸ್ದಾಗಿ ಬಿಸ್ನೆಸ್ ಮಾಡ್ತೀನಿ ಅನ್ನೋರು ಸ್ವಲ್ಪ ಎಲ್ಲ ಕಡೆನೂ ಯೋಚನೆ ಮಾಡಿ. ನೀವು ಬಾಡಿಗೆಗೆ ಇರ್ತೀವಿ, ಬಾಡಿಗೆ ಮನೆ ತೊಗೊಂಡು ಬಾಡಿಗೆ ಅಂಗಡಿ ತೊಗೊಂಡು ಇರ್ತೀವಿ ಅನ್ನೋದಾದರೆ ಅಂಗಡಿ ಜನಗಳು ಓಡಾಡೋ ಕಡೆ ಇರಬೇಕು, ಒಂದು ಪಾಯಿಂಟು. ಆಮೇಲೆ ನಿಮಗೆ ಕಸ್ಟಮರ್ಸ್ ಸ್ವಲ್ಪ ನೀವು ಹೇಳ್ಬೇಕು ಒಂದಷ್ಟು ಜನಕ್ಕೆ. ಇವಾಗೆಲ್ಲ ಫೋನಲ್ಲಿ ಇದೆಯಲ್ಲ, ನೀವು ಮಿಷಿನ್ ತೊಗೊಂಡಿರೋದನ್ನ ಅದರಲ್ಲೆಲ್ಲ ಹಾಕ್ಕೊಂಡು ನಿಮ್ಮ ಸ್ಟೇಟಸಲ್ಲಿ ಹಾಕ್ಕೊಂಡ್ರೆ ನಿಮ್ಗೆ ಗೊತ್ತಿರೋರಿಗೆಲ್ಲ ಗೊತ್ತಾಗುತ್ತೆ ನೀವು ಕಂಪ್ಯೂಟರ್ ಮಿಷಿನ್ ತೊಗೊಂಡಿದ್ದೀರಾ, ಕಂಪ್ಯೂಟರ್ ವರ್ಕ್ ಆಗ್ತೀರಾ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಆ ಥರ ಮಾಡಿಕೊಂಡು ನೀವು ಮಾಡ್ಕೋಬೋದು ಬಿಸ್ನೆಸ್ನ. ಆಮೇಲೆ ಜನಗಳು ಓಡಾಡೋ ಕಡೆ ಮಾಡಿ ಅಂಗಡಿನ. ನೀವು ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ಜನ ಓಡಾಡ್ತಿರೋರಾದರೆ ಗೊತ್ತಾಗುತ್ತೆ. ಅದಕ್ಕೆ ನೀಟಾಗಿ ಬೋರ್ಡ್ಗಳು ಅಕ್ಕಪಕ್ಕ ಎಲ್ಲ ಬೋರ್ಡ್ ಹಾಕಿ ಹಂಗೆಲ್ಲ ಮಾಡೋದ್ರಿಂದ ಆಗುತ್ತೆ, ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಆಮೇಲೆ ಅಂಗಡಿಗಳಲ್ಲಿ ಕೇಳಿದ್ರೆ ಸಿಗುತ್ತೆ. ಅಂದರೆ ನಂದು ಫ್ರೇಮ್ ಚಿಕ್ಕದಿರೋದ್ರಿಂದ ನಾನು ಅದು ಒಂದು ಕಡೆ ಫ್ರಂಟು ಬ್ಯಾಕು ಎಲ್ಲ ಬೇರೆ ಬೇರೆ ಹಾಕೋದ್ರೆ 2 ಸಲ ಬರುತ್ತೆ. ಇನ್ನೂ ಗ್ರ್ಯಾಂಡ್ ಡಿಸೈನ್ಗೆ 4 ಸಲ 5 ಸಲ ಹಾಕಬೇಕು. ಆ ಜಾಯಿಂಟ್ಗಳನ್ನೆಲ್ಲ ನೀಟಾಗಿ ಕೂರಿಸ್ಬೇಕು. ಆ ಥರ ಎಲ್ಲ ಇರುತ್ತೆ. ಹಂಗಾಗಿ ಇವಾಗ ಯಾರು ಈ ಮಿಷಿನ್ನ ಸಜೆಸ್ಟ್ ಮಾಡಲ್ಲ, ಯಾರು ತೊಗೋತಾನೂ ಇಲ್ಲ. ಇದು ನಾನು ತೊಗೊಂಡಾಗ ದೊಡ್ಡ ಮಿಷಿನ್ ಅಷ್ಟು ಪಬ್ಲಿಕ್ ಇರಲಿಲ್ಲ. ಅದು ಗೊತ್ತಿದ್ದಿದ್ರೆ ಮಾತ್ರ 3 ಲಕ್ಷಕ್ಕೆ ಬರ್ತಿತ್ತು, ಆವಾಗ ತೊಗೊಬಿಡ್ತಿದ್ದೆ. ಆದರೆ ಆವಾಗ ಈ ಮಿಷಿನ್ ಇತ್ತು. ಆಮೇಲೆ ಸ್ಟಾರ್ಟಿಂಗ್ ಅಲ್ವಾ, ಹೆಂಗೆ ತೊಗೊಳ್ಳೋದು ಅನ್ನೋದಕ್ಕೋಸ್ಕರ ನಾನು ಅದನ್ನು ತೊಗೊಳ್ಳಿಲ್ಲ. ಈಗ ತೊಗೊಳ್ಳೋರಾದರೆ ಈ ದೊಡ್ಡ ಮಿಷಿನೇ ತೊಗೊಳ್ಳಿ. ಓಕೆನಾ? 8 ನೀಡಲು ಇಲ್ಲ 10 ನೀಡಲ್ದು ಬರುತ್ತೆ. ಅದು 4 ಲಕ್ಷ ಆಗುತ್ತೆ ಮಿನಿಮಮ್. ಯಾಕೆಂದರೆ ನಮ್ಮ ಫ್ರೆಂಡು ಒಬ್ಬರು ಬಂದಿದ್ದರು ಪಾಪ, ಕೇಳಿಕೊಂಡು ನೋಡೋಣ ಆದರೆ ತೊಗೊಳ್ಳೋಣ ಲೋನ್ಗಿನ್ ತೊಗೊಂಡು ಅಂದ್ಬಿಟ್ಟು ಬಂದು. ನಾವಿಲ್ಲಿ ನಮ್ಮ ಮನೆ ಹತ್ರ 2 ಅಂಗಡಿ ಇದೆ. ಅಂದರೆ 2 ಹೋಗಿ ಒಂದು ಬರ್ನಿನೋ ಒಂದು ಇದು HSW ಅಂತ ಏನೋ ಬರುತ್ತೆ, ಅಲ್ಲಿ ಹೋಗಿ ವಿಚಾರಿಸಿದ್ದಕ್ಕೆ 4 ಲಕ್ಷ ಆಗುತ್ತೆ ಅಂದರು. ದೊಡ್ಡ ಮಿಷಿನು. ಅದು EMI ಎಲ್ಲೂ ಸಿಗುತ್ತೆ ಅಂತ ಹೇಳಿದ್ರು. ಆದರೆ ಅವರು ಪಾಪ 4 ಲಕ್ಷ ಇಟ್ಬಿಟ್ಟು ಆ ಬಂಡವಾಳನ ಅದರಲ್ಲಿ ವರ್ಕ್ ಮಾಡಿ ತೆಗೆದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಕೊಂಡ್ರು. ಬಂದು ಎಲ್ಲ ನೋಡ್ಕೊಂಡು ಹೋದರು. ಆದರೆ ಬೇಡ, ಅದು ಅಷ್ಟೊಂದು ಬಂಡವಾಳ ನಮ್ಮ ಕೈಲಿ ಹಾಕ್ಬಿಟ್ಟು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಇವಾಗ ಆಮೇಲೆ ಸ್ಟಾರ್ಟಿಂಗು ಏಕಾಏಕಿ ನಿಮಗೆ ಅದರಲ್ಲಿ ಅಮೌಂಟ್ ಬರೋಲ್ಲ. ಇವಾಗ ಕಸ್ಟಮರ್ ಬಂದಿರಲ್ಲ, ಬರೋವರೆಗೂ 1 ತಿಂಗಳು 2 ತಿಂಗಳು ನೀವೇ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆನಾ? ಅದರಲ್ಲಿ ಅಮೌಂಟು ಇವಾಗ ಬಂದು ಬ್ಲೌಸ್ ಮಾಡಿಸಿದ್ರೆ ತಾನೇ ನಿಮ್ಗೆ ಅಮೌಂಟ್ ಬರೋದು. ಆಮೇಲೆ ಮೆಟೀರಿಯಲ್ಸ್ಗೂ ಅಮೌಂಟ್ ನೀವೇ ಹಾಕಿರಬೇಕಾಗುತ್ತೆ. ಫಸ್ಟೇ ತೊಗೋಬೇಕು. ನಾವೇ 20,000ಕ್ಕೆ ತೊಗೊಬಂದ್ವಿ. ಅಂದರೆ ಎಲ್ಲನೂ ಕೊಟ್ಟರು ಅವರೇನೆ. ಅದ್ರ ನೀಡಲ್ಸು, ಸೂಜಿ, ದಾರ, ಎಲ್ಲ ಕಲರ್ಸ್ ದಾರನೂ ಎಲ್ಲ ಸೇರಿಸಿ ಒಂದು 20,000 ರೂಪಾಯಿಗೆ ಒಂದು ಫುಲ್ಲು ಇದೇ ಕೊಟ್ಟಿದ್ದರು.
ಆ ಥರ ಅದನ್ನು ತೊಗೋಬೇಕಾಗತ್ತೆ. ಹಂಗಾಗಿ ನೋಡಿ ಮಾಡಿ ತೊಗೊಳ್ಳಿ. ಆಗುತ್ತೆ, ಆಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಒಂದು ಕಡೆ ನೋಡಿದ್ರೆ ಆಗುತ್ತೆ, ಒಂದು ಕಡೆ ನೋಡಿದ್ರೆ ಆಗಲ್ಲ. ಎರಡು ಥರ ಪಾಯಿಂಟು ಇದೆ. ನಾನು ಹೇಳ್ದಂಗೆ ಈ ಥರ ಚೆನ್ನಾಗಿ ಅಂಗಡಿ ನೋಡಿ ಮಾಡಿ ಹಾಕಿ ಒಂದು ಸ್ವಲ್ಪ ಜನಗಳಿಗೆ ಗೊತ್ತಾಗೋ ಥರ ಮಾಡಿಕೊಂಡ್ರೆ ಆಗುತ್ತೆ. ನೀವು ಯಾರಿಗೂ ಹೇಳ್ದೆ ಮಾಡಿದೆ ಸುಮ್ಮನೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮೂಲೆಯಲ್ಲಿ ಬಾಡಿಗೆ ಕಡಿಮೆ ಅಂತ ಎಲ್ಲ ಮಾಡೋಕ್ಕೋದ್ರೆ ಆಗಲ್ಲ. ಚೆನ್ನಾಗಿ ಜನಗಳು ಓಡಾಡೋ ಕಡೆ ನೋಡಿಕೊಂಡು ಮಾಡಿ ಆಗುತ್ತೆ. ಓಕೆನಾ? ಅಂದರೆ ದೊಡ್ಡ ಮಿಷಿನೇ ತೊಗೊಳ್ಳಿ. ಈಗಿನ ಇದಕ್ಕೆಲ್ಲ ಚಿಕ್ಕ ಮಿಷಿನ್ ತೊಗೊಳಕ್ಕೆ ಹೋಗಬೇಡಿ, ದೊಡ್ಡ ಮಿಷಿನ್ ತೊಗೊಳ್ಳಿ. ನೆಕ್ಕು ಫುಲ್ಲು ಒಂದೇ ಸಲ ಬಂದುಬಿಡುತ್ತೆ. ನೆಕ್ಕು ಮತ್ತು ಫ್ರಂಟು, ಬ್ಯಾಕು ಮತ್ತು ಫ್ರಂಟು ಎರಡು ಒಂದು ಸಲ ಬರುತ್ತೆ. ಸ್ಲೀವ್ಸ್ ಎರಡೂ ಒಂದು ಸಲ ಬರುತ್ತೆ. ಸಾಕು 2 ಸಲ ಹಾಕ್ಕೊಂಡ್ರೆ. ಇದು ನಮ್ದಾಗಲ್ಲ. ಬ್ಯಾಕ್ಗೇನೆ 2 ಸಲ ಹಾಕಬೇಕು. ಸಿಂಪಲ್ ಡಿಸೈನ್ಗೆ ಫ್ರಂಟ್ ಒಂದು ಸಲ ಹಾಕಬೇಕು, ಸ್ಲೀವ್ಸ್ಗೆ 2 ಸಲ ಹಾಕಬೇಕು. 5 ಸಲ ಆಯಿತಾ? ಏನಾದ್ರು ಬ್ಯಾಕ್ ಏನಾದ್ರು ಇನ್ನೂ ಗ್ರ್ಯಾಂಡಾಗಿದ್ದರೆ ಇನ್ನೂ 2 ಸಲ ಎಕ್ಸ್ಟ್ರಾ ಆಗಬೇಕೈತೆ. 2 ಸಲ 4 ಸಲ ಆ ಥರ ಇರುತ್ತೆ. ಆಮೇಲೆ ಸ್ಲೀವ್ಸು ಗ್ರ್ಯಾಂಡಾಗಿದ್ದರೆ 4 ಸಲ ಹಾಕಬೇಕಾಗುತ್ತೆ. 2 ಸಲ 4 ಸಲ ಆ ಥರ ಎಲ್ಲ ಇರುತ್ತೆ. ಆಮೇಲೆ ಜಾಯಿಂಟಿಂಗೆಲ್ಲ ಕೂರಿಸ್ಬೇಕು. ಆ ಥರ ಇದೆ. ಅಂದರೆ ನನ್ನ ಪ್ರಕಾರ ಈಗಿನವ್ರು ಯಾರು ಇವಾಗೆಲ್ಲ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಜನಕ್ಕೆ, ನೋಡ್ತಾನೆ ಇರ್ತೀವಲ್ಲ. ಟೈಲರ್ಸ್ಗಳಾದರೆ ಈ ಥರದ್ದೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅನ್ಕೋತೀನಿ ಮೋಸ್ಟ್ಲಿ. ಈ ಥರದ ಮಿಷಿನು ತೊಗೊಳಕ್ಕೆ ಹೋಗಬೇಡಿ. ದೊಡ್ಡ ಮಿಷಿನೇ ತೊಗೊಳ್ಳಿ. ಈ ಬಿಸ್ನೆಸ್ಗೆ ಅಂತಲೇ, ಇವಾಗೆಲ್ಲ ಬಿಸ್ನೆಸ್ಗೆ ತಾನೇ ಲಕ್ಷಾಂತರ ರೂಪಾಯಿ ಇಟ್ಟು ಮನೆಗೆ ತೊಗೊಳಲ್ಲ. ಬಿಸ್ನೆಸ್ ಮಾಡೋಕ್ಕೆ ತಾನೇ ತೊಗೊಳ್ಳೋದು. ದೊಡ್ಡ ಮಿಷಿನ್ ಸಜೆಸ್ಟ್ ಮಾಡ್ತೀನಿ. ಇವಾಗ ನನಗೂ ತೊಗೋಬೇಕು ಅಂತ ಆಸೆ ಇದೆ. ಆದರೆ ಏನು ಮಾಡೋದು, ಇದಕ್ಕೆ ಹಾಕ್ಬಿಟ್ಟಿದ್ದೀನಲ್ಲ ಬಂಡವಾಳ. ಮತ್ತು ಇನ್ನು ಅದಕ್ಕೊಂದಷ್ಟು ಬಂಡವಾಳ ಹಾಕೋಕ್ಕೆ ಶಕ್ತಿ ಇಲ್ಲ. ಆಮೇಲೆ ಈ ಮಿಷಿನ್ನು ಕೊಡ್ತೀವಿ ಅಂದರೂ ಅಷ್ಟು ಅರ್ಧ ಅಮೌಂಟು ಬರೋಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಇದರಲ್ಲೇ ರನ್ನಿಂಗ್ ಮಾಡ್ತಾಯಿದ್ದೀನಿ. ಹಂಗಾಗಿ ನೀವು ಯಾರಾದರೂ ತೊಗೋಬೇಕು ಅಂದರೆ ನೋಡಿ ಮಾಡಿ ತೊಗೊಳ್ಳಿ. ಓಕೆನಾ? 4 ಲಕ್ಷ ಅಂದರೆ ಸುಮ್ಮನೆ ಅಲ್ಲ. ಅಷ್ಟನ್ನು ನೀವು ದುಡ್ಡು ಮತ್ತೆ ಕಟ್ಟಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ. ನಾನು ಹೇಳ್ದಂಗೆ ಕಸ್ಟಮರ್ಸ್ಗಳಿರೋರಾದರೆ, ಇವಾಗ ಟೈಲರ್ಗಳಾಗಿ ಕಸ್ಟಮರ್ಸ್ ನೀವು ಬೇರೆಯವ್ರು ಕೊಡ್ತಾ ಇರ್ತೀರ ವರ್ಕ್ದು ಅನ್ನೋರಾದರೆ ತೊಗೊಳ್ಳಿ. ಅದೇ ದುಡ್ಡಲ್ಲಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗೋ ಕೆಪಾಸಿಟಿ ಇದೆ ಅನ್ನೋದಾದರೆ. ಆಮೇಲೆ ಮತ್ತೆ ಇದರಲ್ಲಿ ಇನ್ನೂ ಒಂದು ಪ್ಲಸ್ ಇದು ಏನಂತಾರೆ ಅದಕ್ಕೆ, ಇನ್ನೊಂದು ಇದರಲ್ಲಿ ಬ್ಯಾಡ್ ಪಾಯಿಂಟು ಅಂತಲೇ ಹೇಳ್ಬೋದು. ಅದೇನು ಹೇಳಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಏನಪ್ಪ ಅಂದರೆ, ಒಂದೊಂದು ಮಿಷಿನ್ ಏನಾದರೂ ಒಂಚೂರು ರಿಪೇರಿ ಆದ್ರೂ ಸಾವಿರಾರು ರೂಪಾಯಿ ಆಗುತ್ತೆ. ಓಕೆನಾ? ನನಗೆ ಅಲ್ಲ, ಬೇರೆ ಯಾರೋ ನನಗೆ ಹೇಳಿದ್ದು. ಮಿಷಿನ್ ತೊಗೊಂಡಿರೋರು ಪಾಪ ದೊಡ್ಡ ಮಿಷಿನ್ ತೊಗೊಂಬಿಟ್ಟು ಕಸ್ಟಮರ್ಸೇ ಇಲ್ಲ. ಯಾರೋ ಇವಾಗ ಹೇಳ್ತಾ ಇರ್ತಾರೆ ಅಂದ್ಬಿಟ್ಟು ತೊಗೊಂಬಿಡ್ತೀರಾ. ದಿನಕ್ಕೆ 1000 ರೂಪಾಯಿ ಸಂಪಾದನೆ ಮಾಡೋದು, ಲಕ್ಷ ಆಗುತ್ತೆ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು ತಿಂಗಳಿಗೆ ಅಂದ್ಬಿಟ್ಟು ತೊಗೊಂಬಿಟ್ಟು ಪಾಪ ತೊಗೊಂಡು ಕಸ್ಟಮರ್ಸೇ ಇಲ್ಲ. ಅಂದರೆ ಅವ್ರು ಕಮ್ಮಿಗೆ ಸ್ಟಾರ್ಟ್ ಮಾಡಿದ್ರು. ಅಟ್ಲೀಸ್ಟು ದಿನಕ್ಕೊಂದು 300 ರೂಪಾಯಿನೇ ಬರಲಿ, 300 ರೂಪಾಯಿಗೆ ಹಾಕ್ಕೊಡೋಣ, ಅಟ್ಲೀಸ್ಟ್ ರನ್ನಿಂಗ್ ಆಗ್ತಾ ಇರಲಿ ಮಿಷಿನ್ ಅಂದ್ಬಿಟ್ಟು 300 ರೂಪಾಯಿಗೆ ಹೇಳಿದ್ರು ಯಾರೂ ಬರ್ತಾಯಿಲ್ಲ. ಅಂಥದ್ರಲ್ಲಿ ಸಡನ್ನಾಗಿ ಒಂದು ಸಲ ಮಿಷಿನ್ ರಿಪೇರಿಗೆ ಬಂತು. ಏನು ಆ ಮಿಷಿನ್ಗೆ ರಿಪೇರಿ ಚಾರ್ಜ್ ಎಷ್ಟು ಅಂದರೆ ಶಾಕ್ ಆಗಿಬಿಡ್ತೀರಾ. 80,000 ಅಂತೆ. ಆವಾಗ ನೀವು ಮಿಷಿನ್ನ ರಿಪೇರಿ ಮಾಡಿಸ್ತೀರೋ ಇಲ್ವೋ ಯೋಚನೆ ಮಾಡಿ. ಇವಾಗ ಈ ಕಡೆ ಅಷ್ಟು ಬಂಡವಾಳ ಹಾಕಿ ಹಂಗೆ ಇಟ್ಕೊಳ್ಳೋಕ್ಕೂ ಆಗಲ್ಲ, ರಿಪೇರಿ ಮಾಡಿಸ್ತೇನೆ. ಈಗ ರಿಪೇರಿ ಮಾಡ್ಸೋಕ್ಕೆ ಅಷ್ಟೊಂದು ಬಂಡವಾಳ ಮತ್ತೆ ಹಾಕಬೇಕಾಗುತ್ತೆ. ಓಕೆನಾ? ಇದು ಯೋಚನೆ ಮಾಡಿ. ಇದೇ ಇದರಲ್ಲಿರೋ ಒಂದು ಇದು ನೀವೆಷ್ಟು ಕಸ್ಟಮರ್ಸ್ ಇದ್ದಾರೆ ಅಂತ ನೋಡಿಕೊಂಡು ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಸುಮ್ಮನೆ ತೊಗೊಂಬಿಟ್ಟು ಯಾರ್ಯಾರೋ ಹೇಳ್ತಾರೆ ಅಂತ ತೊಗೋಬಾರ್ದು. ಇಲ್ಲ, ನಿಮಗೆ ಟೈಲರಿಂಗ್ ತಿಳುವಳಿಕೆ ಸ್ವಲ್ಪ ಇದ್ದರೆ ತೊಗೊಳ್ಳಿ. ಯಾಕೆಂದರೆ ಅದರಿಂದ ನೀವು ಮೇಂಟೈನ್ ಮಾಡ್ಬೋದು. 1-2 ತಿಂಗಳು ಬಟ್ಟೆ ಹೊಲಿಯೋದ್ರಲ್ಲೇ ಮೇಂಟೈನ್ ಮಾಡ್ಕೊಂಡು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕಸ್ಟಮರ್ಸ್ ಬಂದರೆ ಅಲ್ಲಿಗೆ ಟ್ಯಾಲಿ ಮಾಡ್ಕೋಬೋದು. ಇವಾಗ ನಾವು ಹಂಗೆ ಮಾಡ್ಕೊಂಡಿದ್ದು. ಸ್ಟಾರ್ಟಿಂಗೇ ನಮಗೂ ಬರ್ತಾ ಇರಲಿಲ್ಲ, ಈಗೀಗ ಬರ್ತಾ ಇರೋದ್ರಿಂದ ಅಡ್ಜಸ್ಟ್ ಆಗ್ತಾಯಿದೆ. ನಾವು ಟೈಲರಿಂಗು ನಾವು ಏನೇನೋ ಸೇಲ್ ಮಾಡೋದು ಏನೇನೋ ಮಾಡ್ತಾ ಇರ್ತೀವಲ್ಲ, ಹಂಗಾಗಿ ಅದೊಂದನ್ನೇ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಆಮೇಲೆ ಹೀಗೆ ಮಾಡಬೇಕು ಅಂದರೆ ಯೋಚನೆ ಮಾಡಿ. 1 ಸಲ ಅಲ್ಲ, 10 ಸಲ ಯೋಚನೆ ಮಾಡಿ. ಅದು ನಿಮ್ಗೆ ಮಾಡೋಕ್ಕಾಗುತ್ತಾ ಇಲ್ವಾ, ಕಸ್ಟಮರ್ಸ್ ಇದ್ದಾರಾ ಅಂತ ಯೋಚನೆ ಮಾಡಿ ತೊಗೊಳ್ಳಿ. ನಾನು ಹೇಳ್ದಂಗೆ ಇದೇ ಥರ ಒಂದಲ್ಲ 2 ಮಿಷಿನ್ 3 ಮಿಷಿನ್ ತೊಗೊಂಡು ಮಾಡ್ತಾ ಇರೋರು ಇದ್ದಾರೆ. ಯಾಕೆಂದರೆ ಅವ್ರಿಗೆ ಆ ಥರ ಕಸ್ಟಮರ್ಸು ಆನ್ಲೈನಲ್ಲಿ ಬರ್ತಾರೆ, ಆನ್ಲೈನಲ್ಲಿ ವರ್ಕ್ ಮಾಡಿ ಕಳಿಸ್ತಾರೆ. ಆ ಥರ ಎಲ್ಲ ಇರೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಹಂಗಾಗಿ ನೀವೇನಾದರೂ ತೊಗೊಳ್ಳೋರು ಯಾರೋ ಒಬ್ರು ಕೇಳಿದ್ರು ಯಾವ ಮಿಷಿನ್ ತೊಗೊಂಡ್ರೆ ಒಳ್ಳೆಯದು ಅಂತ. ನನ್ನ ಪ್ರಕಾರ ದೊಡ್ಡ ಮಿಷಿನ್ ತೊಗೊಳ್ಳಿ. ಒಂದು ದೊಡ್ಡ ಮಿಷಿನ್ ತೊಗೊಳ್ಳೋ ತಕ್ಕನಾಗಿ ಆ ಥರ ಟೈಲರ್ ಆಗಿದ್ದರೆ ಇನ್ನೂ ಒಳ್ಳೆಯದು. ಇಲ್ಲ ಅಂದರೆ ಅಂಗಡಿಯೆಲ್ಲ ನೋಡಿ ಮಾಡಿ ನಿಮ್ಮ ಲಕ್ಕು ಚೆನ್ನಾಗಿದ್ದು ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ಕಸ್ಟಮರ್ಸು ಆ ಥರ ನೀವು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಾದರೆ ನಿಮಗೆ 1 ತಿಂಗಳಲ್ಲೇ ಕಸ್ಟಮರ್ಸ್ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆದರೆ ಮಾಡ್ಬೋದು. ಓಕೆನಾ? ಹಂಗೆ ಬೇಕು ಅಂದರೆ ದೊಡ್ಡ ಮಿಷಿನ್ ಆದರೆ ನೀವು ಟೈಲರ್ ಅಂಗಡಿಗಳಲ್ಲೆಲ್ಲ ಕೇಳ್ಬೋದು, ಡಿಸೈನ್ಸ್ ಎಲ್ಲ ತೋರಿಸ್ಬೋದು. ಆಮೇಲೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಸ್ಟೋನ್ ಹಾಕೋಕ್ಕಾಗಲ್ಲ. ಅದೊಂದು ನಾವೇ ಕೈಯಲ್ಲೇ ಹಾಕ್ಕೋಬೇಕು. ಔಟ್ಲೈನ್ಗಾಗಲಿ ಎಕ್ಸ್ಟ್ರಾ ಸ್ಟೋನ್ ಆಗಲಿ ಎಲ್ಲನೂ ಸುದಾ ನಾವು ನಾವೇ ಕೈಯಲ್ಲಿ ಮಾಡ್ಕೋಬೇಕು. ವರ್ಕೆಲ್ಲ ಮಾಡಿಕೊಂಡು ಮತ್ತೆ ಅದೊಂದು ಕೆಲಸ ಇರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ನೀವು ಸಾಲ ಮಾಡ್ದೇ ನಿಮ್ಮ ಹತ್ರನೇ ಇರೋ ಅಮೌಂಟ್ ಹಾಕಿ ಮಾಡ್ತಿದ್ದೀವಿ ಅಂದರೆ
ಇದ್ದರೆ ಮಾಡಿ ಧೈರ್ಯವಾಗಿ. ಸಾಲ ಮಾಡ್ಕೊಂಡು ಮಾಡ್ತೀನಿ ಅಂದರೆ ತಿಂಗಳಾಯಿತು ಅಂದರೆ ಸಾಲ ಕಟ್ಟಬೇಕಾಗುತ್ತೆ. ಅದರಿಂದ ನೋಡಿಕೊಂಡು ಒಂದು ಸ್ವಲ್ಪ ನಾನು ಯಾವಾಗಲೇ ಹೇಳ್ದಾಗೆ 1 ಸಲ ಇಲ್ದಿರ 10 ಸಲ ಯೋಚನೆ ಮಾಡಿ ಬಿಸ್ನೆಸ್‌ನ ಸ್ಟಾರ್ಟ್ ಮಾಡಿ. ಓಕೆನಾ? ಇಲ್ಲ ಅಂದರೆ ಅದೇ ಹೇಳ್ದಾಗೆ ಸ್ವಲ್ಪ ನಿಮ್ಮದೇ ಬಂಡವಾಳ ಆಗಿದ್ದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಒಂದಿನ 1 ತಿಂಗಳು 2 ತಿಂಗಳು ಮ್ಯಾನೇಜ್ ಮಾಡಿಕೊಂಡು ಆಮೇಲೆ ಅದರಲ್ಲಿ ಲಾಭ ಬಂದ್ರೂ ನಡೆಯುತ್ತೆ. ನೀವು ತಿಂಗಳ ಲೋನ್ ಕಟ್ಕೊಂಡು ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ಕಷ್ಟನೇ ಇದೆ. ಓಕೆನಾ? ಫಸ್ಟ್ ಕಸ್ಟಮರ್ಸ್ ಬರಬೇಕು. ಒಂದು 2, 3 ತಿಂಗಳು ಕಷ್ಟನೇ ಆಗುತ್ತೆ. ಆಮೇಲೆ ಎಲ್ರಿಗೂ ಗೊತ್ತಾಗಿ ಅವು ಒಬ್ಬರಿಂದ ಒಬ್ರಿಗೆ ಗೊತ್ತಾಗಿ ಕಸ್ಟಮರ್ ಬಂದಮೇಲೆ ಕ್ಲಿಕ್ ಆಗುತ್ತೆ. ದೊಡ್ಡ ಮಿಷನ್ ಏನು ಯಾವುದೂ ಪ್ರಾಬ್ಲಮ್ ಆಗಲ್ಲ. ಆದ್ರೂನು ಇವಾಗ ಒಂದು ಸಲ ತಗೊಂಡ್ಮೇಲೆ ಅದು ಹಳೆ ಮಿಷಿನು ಅಂತಾನೆ ಲೆಕ್ಕಕ್ಕೆ ಬಂದ್ಬಿಡುತ್ತೆ. ನೀವು ಮತ್ತೆ ವಾಪಸ್ ಕೊಡೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಆ ಥರ ಆಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಯೋಚನೆ ಮಾಡಿ ತಗೊಳ್ಳಿ. ಮತ್ತು ಫ್ರೇಮ್ ಹಾಕೋದು ಹೇಗೆ ಅಂತ ಯಾರೋ ಕೇಳ್ತಾ ಇದ್ರು. ಅದು ಹೇಗೆ ಯೂಸ್ ಮಾಡೋದು ಅಂತ. ಅದಕ್ಕೆ ಒಂದು ಫ್ರೇಮ್ ಹಾಕೋದು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಫಸ್ಟ್‌ಗೆ ನಾನು ಈ ಥರ ಬಟ್ಟೆ ಮಾರ್ಕ್ ಮಾಡ್ಕೊತೀನಿ ಬ್ಲೌಸ್ ಪೀಸ್‌ನ. ಡಬಲ್ ಫೋಲ್ಡ್ ಮಾಡಿ ನಾವು ಹೇಗೆ ಬ್ಲೌಸ್‌ಗೆ ಕಟಿಂಗ್ ಇಟ್ಕೊತೀವಲ್ಲ ಆ ಥರ ಇಟ್ಕೋಬೇಕು. ಒಂದೇನಪ್ಪ ಅಂದರೆ ಕೆಲವೊಂದು ಬಾರ್ಡರ್ ಇರುತ್ತೆ. ಇದ್ರಲ್ಲಿ ಬಾರ್ಡರ್ ಇಲ್ಲ. ಇದು ಎಕ್ಸ್ಟ್ರಾ ಪೀಸ್ ತಂದು ಹೊಲಿಸ್ತಾ ಇರೋದು. ಯಾಕೆ ಓಲ್ಡ್ ಸ್ಯಾರಿಗೇನೆ. ಅದಕ್ಕೆ ಸ್ಲೀವ್ಸ್ ಏನೋ ತುಂಡ ಇದೆ, ಉದ್ದ ಬೇಕು ಅಂದ್ಬಿಟ್ಟು ಸ್ಲೀವ್ಸ್ ತುಂಡ ಇದೆ ಅಂತ ಹೇಳಿದ್ರು. ಅದಕ್ಕೆ ಇದನ್ನ ಉದ್ದ ಸ್ಲೀವ್ಸ್ ಆಗಿ ಮಾಡ್ಕೊಡಿ ಅಂದ್ಬಿಟ್ಟು ಅವ್ರ ಕೈಲೇ ಬಟ್ಟೆ ತರಿಸ್ದೆ. 1 ಮೀಟರ್ ತೊಗೊಬಂದಿದ್ದಾರೆ. ಈ ಕೆಳಗಡೆ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ನಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ. ಒಂದು 2 ಇಂಚ್ ಬಿಟ್ಟು ಮಾಡ್ಕೋಬೇಕು. ಇಲ್ಲಿ ಕೆಲವೊಂದರಲ್ಲಿ ಬಾರ್ಡರ್ ಇರುತ್ತೆ, ಇದ್ರಲ್ಲಿ ಬಾರ್ಡರ್ ಇಲ್ಲ. 2 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಅದು ಫೋಲ್ಡ್ ಮಾಡೋಕ್ಕೆಲ್ಲ ಬೇಕಾಗುತ್ತಲ್ಲ ಅದಕ್ಕೋಸ್ಕರ. ಓಕೆನಾ? ಮತ್ತು ಇವಾಗ ಅದ್ರ ಮೇಲೆ ಲೆಂತ್ ತೊಗೊಳ್ಳಿ. ಬ್ಲೌಸ್ನಲ್ಲಿ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು ಫಸ್ಟ್ಗೆ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಮಗೆ ಡೀಪ್ ಎಷ್ಟಿದೆ ಮಾರ್ಕ್ ಮಾಡ್ಕೋಬೇಕು. ಆ ರೀತಿ ಫಸ್ಟ್ಗೆ ನೋಡಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಆ ರೀತಿ ಲೆಂತನ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಮತ್ತು ಡೀಪ್ ಮಾರ್ಕ್ ಮಾಡ್ಕೊಂಬಿಟ್ಟು ಈ ಥರ ಮಾರ್ಕ್ ಮಾಡಿಕೊಂಡು ಆಮೇಲೆ ಅದ್ರ ಪಕ್ಕದ ಒಂದು ಕಡೆ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. 2 ಕಡೆ ನಮ್ಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಏನು ಮಾರ್ಕ್ ಮಾಡ್ಕೋಬೇಕಾಗಿಲ್ಲ. ಒಂದು ಸೈಡ್ ಮಾಡ್ಕೊಂಡ್ರೆ ಸಾಕು. ಅದು ಮಾಡ್ಕೊಂಡಾದ್ಮೇಲೆ ಅದು ಇನ್ನೊಂದು ಕಡೆನೇ ಫ್ರಂಟು ಬರುತ್ತೆ. ಮಾಮೂಲಿ ಕೆಳಗಡೆ ಸ್ಲೀವ್ಸ್ ಬರುತ್ತೆ. ಓಕೆನಾ? ಅದು 1-2 ಸಲ ನೀವೇನಾದರೂ ಮಿಷಿನ್ ತೊಗೊಂಡಾಗ ಅದೊಂದು ಯಾವ ಕಡೆ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರಬೇಕು. ಯಾಕಪ್ಪ ಅಂದರೆ ಕೆಲವೊಂದು ರೆಡಿಮೇಡ್ ಬ್ಲೌಸಲ್ಲಿ ನೋಡಿರ್ತೀರ, ಸುಮ್ಮನೆ ಎಷ್ಟು ಮೇಲೆ ಹಾಕ್ಬಿಟ್ಟಿರ್ತಾರೆ ಸ್ಲೀವ್ಸಲ್ಲಾಗಲಿ ನೆಕ್ಕಲ್ಲಾಗಲಿ ನಮಗೆ ಬಟ್ಟೆ ಸಾಕಾಗಲ್ಲ. ಇವಾಗ ಡಿಸೈನ್ನ ಕಟ್ ಮಾಡಿದ್ರೆ ತೆಗಿಯೋಕ್ಕೂ ಆಗಲ್ಲ, ಮತ್ತು ಮೇಲ್ಗಡೆ ಜಾಯಿಂಟ್ ಮಾಡೋಕ್ಕೂ ಆಗಲ್ಲ. ಆ ಥರ ಆಗ್ಬಿಡುತ್ತೆ. ಸ್ವಲ್ಪ ಕಷ್ಟನೇ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನಾವೇ ಗೊತ್ತಿರೋರೇ ಆಗಿರೋದ್ರಿಂದ ಕೆಳಗಡೆ ಜಾಯಿಂಟ್ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಂಡು ವರ್ಕ್ ಹಾಕಬೇಕಾಗುತ್ತೆ. ಕೆಳಗಡೆಗಂತೂ ಸ್ಲೀವ್ಸ್ಗಂತೂ ಅಟ್ಯಾಚ್ ಮಾಡಲೇಬೇಕು. ಯಾಕೆಂದರೆ ಕೆಳಗಡೆ ಬಾರ್ಡರ್ ಇದ್ದರೆ ಏನು ತೊಂದರೆ ಇಲ್ಲ. ಇವಾಗ ಬಾರ್ಡರ್ ಇಲ್ಲದೆ ಇರೋದ್ರಿಂದ ಕೆಳಗಡೆಯಿಂದನೂ ಹಾಕೋಬೇಕು. ಇಲ್ಲಿ ನಾವು ಎಷ್ಟು ಉದ್ದ ಬಿಡ್ತೀವಿ ಅಷ್ಟು ಬಟ್ಟೆ ವೇಸ್ಟ್ ಅದು. ಮತ್ತು ಏನಕ್ಕೂ ಯೂಸ್ ಆಗಲ್ಲ ಅದು. ಹಂಗಾಗಿ ನೋಡಿಕೊಂಡು ಮಾಡಬೇಕಾಗುತ್ತೆ. ಇದು ಫ್ರೇಮು. ಇದರಲ್ಲಿ ದೊಡ್ಡ ಫ್ರೇಮ್ ಇದು. ಇನ್ನು ಇದು ಫ್ರೇಮ್ 2 ಇದೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಒಂದು ಟೀ ಶರ್ಟ್ಗಳ ಮೇಲೆ ಏನಾದರೂ ಲೋಗೋಗಳು, ಟೀ ಶರ್ಟ್ಸ್ ಮೇಲೆ ಫ್ಲವರು ಅದು ಇದು ಹಾಕೋಕ್ಕೆ. ಇನ್ನೊಂದು ಸ್ವಲ್ಪ ದೊಡ್ಡದಿದೆ. ಆ ಥರ 2 ಇದೆ. ಟೀ ಶರ್ಟ್ಸ್ ಮೇಲೂ ಹಾಕ್ಬೋದು ಇದರಲ್ಲಿ ಹೂವುಗಳ್ನ, ಲೋಗೋಸು ಆ ಥರ ಎಲ್ಲ. ಇದು ಬ್ಲೌಸಿಗೆ ಮಾತ್ರ ಯೂಸ್ ಮಾಡುವಂಥ ಫ್ರೇಮ್ ಇದು. ಓಕೆನಾ? ಇದರಲ್ಲಿ ದೊಡ್ಡ ಫ್ರೇಮ್ ಇದೇನೆ. ಇನ್ನೆರಡು ಚಿಕ್ಕ ಫ್ರೇಮ್ ಇದೆ. ನಾನು ಮಿಷಿನ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಓಕೆನಾ? ಅದು ಎಷ್ಟು ಫ್ರೇಮ್ ಇದೆ, ಮಿಷಿನು ಯಾವ ಥರ ಇದೆ ಎಲ್ಲನೂ ಅದನ್ನು ಇನ್ನೊಂದು ಸಲ ತೋರಿಸ್ತೀನಿ. ಓಕೆನಾ? ಇವಾಗಿದು ಈ ರೀತಿ ಕ್ಯಾನ್ವಾಸ್ ತೊಗೋಬೇಕು. ಕ್ಯಾನ್ವಾಸು ಡಬಲ್ ತೊಗೊಂಡಿದ್ದೀನಿ. ಇವಾಗ ಅವ್ರು ನಮ್ಗೆ ಹೇಳ್ದಂಗೆ ಮಾಡೋಕ್ಕೋದ್ರೆ ನಮ್ಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಆ ಥರ ಮಾಡ್ಕೋಬೇಕಾಗುತ್ತೆ. ನಾನು ಡಬಲ್ ಫೋಲ್ಡ್ ಮಾಡಿದ್ದೀನಿ. ಅದರ ಉದ್ದ ಎಷ್ಟು ಬೇಕು ಅಷ್ಟು ತೊಗೊಂಡು ಮಾರ್ಕ್ ಮಾಡಿಕೊಂಡು ಇವಾಗ ಅದೇನಾಗುತ್ತೆ ಸೈಡಲ್ಲಿ ನೀವು ಇವಾಗ ಹಾಕಿ ಫಿಟ್ ಮಾಡಿಬಿಟ್ರೆ ಲೂಸ್ ಬರಬಾರ್ದು ಫ್ರೇಮು. ಆಮೇಲೆ ಟೈಟ್ ಮಾಡಿದ್ರು ಜಾಸ್ತಿ ಟೈಟ್ ಮಾಡೋಕ್ಕೋದ್ರೆ ಅದೇನಾಗ್ಬಿಡುತ್ತೆ ಅದು ತಿರುಗದೆ ಹೋಗ್ಬಿಡುತ್ತೆ ಅದು. ಅದಕ್ಕೋಸ್ಕರ ನಾವು ಒಂದು ಮೀಡಿಯಮ್ ಆಗಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಯಾಕಂದರೆ ಆ ಥರದ್ದು ಹೋಗಿ ಅದು ತುಂಬಾ ಕಾಸ್ಟ್ಲಿ ಅದು. ಹಂಗಾಗಿ ₹1000 ಒಂದು ನಟ್ಟಿಗೆ ₹1000 ಆಗುತ್ತೆ. ಅದಕ್ಕೋಸ್ಕರ ನಾನು ನೋಡಿ ಮಾಡಿ ಮೇಲ್ಗಡೆ ಫ್ರೇಮ್ಗೆ ಆ ಕಡೆ ಸೈಡ್ ಈ ಕಡೆ ಸೈಡ್ ಎಕ್ಸ್ಟ್ರಾ ಇದು ಹಾಕ್ಕೋತೀನಿ. ಕ್ಯಾನ್ವಾಸು ಮೊದಲೇ ಸ್ಟಿಚ್ ಮಾಡಿ ಉಳ್ಕೊಂಡಿರುತ್ತಲ್ಲ ಪೀಸು, ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ತೀನಿ. ಫಸ್ಟು ನೋಡ್ತೀನಿ ಹಾಕಿ ಕರೆಕ್ಟಾಗಿ ಆಯಿತು ಅಂದರೆ ಓಕೆ. ಅದು ಕರೆಕ್ಟಾಗಿ ಟೈಟ್ ಬಂದಿಲ್ಲ ಅಂದರೆ ನಾವು ಹಾಗೆ ಹಾಕ್ಬಿಟ್ರೆ ಏನಾಗುತ್ತೆ, ಸ್ಟಿಚ್ ಮಾಡ್ತಾ ಲೂಸ್ ಆಗಿಬಿಡುತ್ತಾ, ಆವಾಗ ಸ್ಟಿಚಿಂಗ್ ಹೋಗಿ ಸಿಗಾಕೊಳ್ಳುತ್ತೆ, ದಾರ ಇದಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಮತ್ತೆ ಫ್ರೇಮ್ ತೆಗೆದುಬಿಟ್ಟು ಆ ಕಡೆ ಸೈಡ್ ಈ ಕಡೆ ಸೈಡ್ ಸ್ವಲ್ಪ ಪೀಸ್ನ ಕ್ಯಾನ್ವಾಸ್ ಪೀಸ್ ಕೊಟ್ಟು ಅಟ್ಯಾಚ್ ಇದು ಮೇಲೆ ಫ್ರೇಮ್ ಇಡಬೇಕಾಗುತ್ತೆ. ಆ ಥರ ಮಾಡಿದ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇಷ್ಟು ಮಾಡಿದೆ ನಾನು, ಅದು ಟೈಟಾಗಿ ಕೂತ್ಕೊಂಡಿಲ್ಲ. ಮತ್ತೆ ನೋಡಿದೆ, ಅದು ಎತ್ತಿ ಹಿಡಿಯುವಾಗಲೇ ಗೊತ್ತಾಗ್ಬಿಡೋದು, ಒಂಥರ ಲೂಸ್ ಥರ ಇರುತ್ತೆ, ನಮಗೆ ಫೀಲ್ ಆಗುತ್ತೆ ಅದು. ಅವಾಗೇನಾಗುತ್ತೆ ನಾವು ಹೋಗ್ಲಿ ಬಿಡು ಅಂತ ಹಂಗೆ ಹಾಕ್ಬಿಟ್ರೆ ಏನಾಗುತ್ತೆ ಸ್ಟಿಚಿಂಗ್ ನೀಟಾಗಿ ಬರೋಲ್ಲ.
ಸಿಗೋಕೋತಾ ಇರುತ್ತೆ ದಾರ ಹೋಗಿ ಹೋಗಿ, ಆಮೇಲೆ ಲೂಸ್ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಮತ್ತೆ ಫ್ರೇಮ್ ತೆಗೆದುಬಿಟ್ಟು ನಾನು ಹೇಳ್ದಾಗೆ ಆ ಕಡೆ ಈ ಕಡೆ ಸ್ವಲ್ಪ ಕ್ಯಾನ್ವಾಸ್ನ ಹಾಕ್ಬಿಟ್ಟು ಟೈಟ್ ಮಾಡ್ಕೋಬೇಕು. ನಮಗೆ ಟೈಟಾಗಿರಬೇಕು ಫ್ರೇಮು. ಇಲ್ಲಾಂದರೆ ಏನಾಗುತ್ತೆ, ಲೂಸ್ ಇದ್ದರೆ ಬಿಚ್ಕೊಳ್ಳೋ ಚಾನ್ಸ್ ಇರುತ್ತೆ, ಆಮೇಲೆ ಫಿನಿಶಿಂಗ್ ಬರಲ್ಲ, ಲೂಸ್ ಬರುತ್ತೆ, ಹಿಂಗೆಲ್ಲ ಇರುತ್ತೆ. ಅದಕ್ಕೋಸ್ಕರನೇ ನಾವು ಫಸ್ಟ್ಗೆ ನಾನು ಹೇಳ್ದಾಗೆ ಫ್ರೇಮ್ನ ತೆಗೆದುಬಿಟ್ಟು ನೀಟಾಗಿ ಆ ಕಡೆ ಈ ಕಡೆ ಸ್ವಲ್ಪ ನೀಟಾಗಿ ಹಾಕಿದ್ರೆ ಆವಾಗ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಓಕೆನಾ. ಇಷ್ಟೇ ಇದು ಫ್ರೇಮ್ ಹಾಕೋದು, ಇನ್ನೇನು ತೊಂದರೆ ಏನಿಲ್ಲ. ಮತ್ತು ಫ್ರೇಮ್ ಹಾಕಿದ್ಮೇಲೆ ಮಿಷಿನ್ಗೆ ಹಾಕುವಾಗಲೂ ಅಷ್ಟೇ, ಇದು ಅಗಲ ಇರುತ್ತಲ್ಲ ಪೀಸು ನೋಡ್ಕೊಂಡು ಹಾಕ್ಕೋಬೇಕು ಒಂದು ಪಾಯಿಂಟು. ಯಾಕೆಂದರೆ ಕೆಳಗಡೆ ಸಿಗೋಕೊಂಬಿಡುತ್ತೆ ಬಟ್ಟೆ ಹೋಗಿ, ನಾವು ಡಿಸೈನ್ ಅದ್ರ ಪಾಡಿಗೆ ಡಿಸೈನ್ ಮಾಡಬೇಕಾದ್ರೆ ಜಗ್ಗುತ್ತಲ್ವ, ಹಾಗೆ ಬಟ್ಟೆ ಏನಾಗುತ್ತೆ ಕೆಳಗಡೆ ಜರುಗ್ಬಿಡುತ್ತೆ. ಅದನ್ನು ನೋಡ್ಕೋಬೇಕು. ಇಲ್ಲ ಸರಿದೇ ಇದ್ದಂಗೆ ಪಿನ್ನಗಳು ಹಾಕ್ಕೋಬೇಕು. ಓಕೆನಾ. ಈ ಥರ ಇವಾಗ ಫಸ್ಟ್ಗೆ ಆ ಕಡೆ ಈ ಕಡೆ ಸ್ವಲ್ಪ ಅದು ಉಳಿದಿರೋ ಪೀಸ್ನ ಹಾಕೋತಾ ಇದ್ದೀನಿ. ಇವಾಗ ಇದು ಹಾಕ್ಕೊಂಡು ಟೈಟ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ. ಈ ಥರ ನಾವು ನೋಡ್ಕೊಂಡು ನಮ್ಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಆ ಥರ ಮಾಡ್ಕೋಬೇಕು. ಇಲ್ಲ ಅಂದರೆ ಸುಮ್ಮನೆ ಅದು ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಓಕೆನಾ. ನೀಟಾಗಿ ನಮಗೆ ಇದು ನೀಟಾಗಿ ಡಿಸೈನ್ ಬರಬೇಕು ಅಂದರೆ ಫ್ರೇಮೇ ಮೇಯ್ನ್. ಇದರಲ್ಲಿ ನೀವು ಫ್ರೇಮ್ನ ನೀಟಾಗಿ ಕೂರಿಸೋದಕ್ಕೆ ಟೈಮ್ ತೊಗೊಳ್ಳೋದು. ಓಕೆನಾ. ಡಿಸೈನ್ಗೇನು ಟೈಮ್ ತೊಗೊಳ್ಳಲ್ಲ, ಡಿಸೈನ್ ಅದ್ರ ಪಾಡ್ಗೆ ಆಗುತ್ತೆ. ಆಮೇಲೆ ದಾರ ಚೇಂಜ್ ಮಾಡೋದು, ಈ ಥರ ಫ್ರೇಮ್ನ ನೀವು ಕರೆಕ್ಟಾಗಿ ಕೂರಿಸ್ಬೇಕು. ಒಂದೊಂದು ಡಿಸೈನ್ಗೆ ಅದು ಕರೆಕ್ಟಾಗಿ ಕೂರೋದೇ ಇಲ್ಲ, ಒಂದೊಂದು ಪಾಯಿಂಟಲ್ಲೂ ನಮಗೆ ತಲೆನೋವು ಕೊಟ್ಬಿಡುತ್ತೆ. ಆವಾಗ ನೋಡ್ಕೊಂಡು ಕೂರಿಸ್ಬೇಕು. ಅದು ಒಂದೊಂದು ಪಾಯಿಂಟನ್ನು ಕೂರ್ಸೋಕ್ಕೆ ಕಷ್ಟ ಆಗ್ಬಿಡುತ್ತೆ ಗ್ರ್ಯಾಂಡ್ ಡಿಸೈನ್ಗಳಿಗೆ. ಅದು ಎಷ್ಟಕ್ಕೆ ಫ್ರೇಮ್ ಬೇಕೋ ಅಷ್ಟಕ್ಕೆ ಇಡಬೇಕು, ನಮಗೆ ಅಷ್ಟಕ್ಕೆ ಕೂರಿಸ್ಬೇಕು. ಒಂಚೂರು ಆ ಕಡೆ ಈ ಕಡೆ ಆದರೂ ರೆಡ್ ಗೀರ್ ಬಂದ್ಬಿಡುತ್ತೆ. ರೆಡ್ ಗೀರ್ ಬರಬಾರ್ದು. ಅದು ಅಂದರೆ ಫ್ರೇಮಿಂದ ಆಚೆ ಹೋಗ್ತಾ ಇದೆ ಡಿಸೈನು ಅಂತ, ಅದ್ರ ಒಳಗಡೆನೇ ಕೂರಿಸ್ಬೇಕು. ನೋಡಿ ಈ ರೀತಿ ಇವಾಗ ಫಿಟ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಆ ಥರ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ನೀಟಾಗಿರುತ್ತೆ. ಇದಕ್ಕೆ ಬಂದುಬಿಟ್ಟು ಇದು ಕೊಟ್ಟಿದ್ದಾರೆ ಕ್ಲಿಪ್ಪು ಚಿಕ್ಕದು, ಆ ಕ್ಲಿಪ್ ಹಾಕ್ಬಿಟ್ರೆ ಆಯಿತು. ನಾನು ಮೊದಲು ಯೂಸ್ ಮಾಡ್ತಿದ್ದೆ, ಇವಾಗ ಏನದು ಯೂಸ್ ಮಾಡಲ್ಲ. ನನಗೆ ಹಿಂಗೆ ಟೈಟಾಗಿ ಹಾಕ್ತೀನಲ್ವ, ಕ್ಲಿಪ್ಪೇನು ಅವಶ್ಯಕತೆ ಇಲ್ಲ. ನೀವು ಯಾರೋ ಹೊಸಬ್ರದಾಗಿ ತೊಗೋತೀನಿ ಅಂದರೆ ಈ ನನ್ನ ಪ್ರಕಾರ ಈ ಥರ ಮಿಷಿನ್ ಯಾರು ತೊಗೊಳಕ್ಕೆ ಇಷ್ಟಪಡಲ್ಲ ಅನ್ಕೋತೀನಿ. ಈ ಥರ ಫ್ರೇಮೆಲ್ಲ ಹಾಕಿ ತಲೆನೋವು ಮಾಡ್ಕೊಳ್ಳಲ್ಲ. ಆದರೂ ಈ ಥರ ಮಿಷಿನ್ ತೊಗೊಂಡಿರೋರ್ಗಾದರೆ ಎಲ್ಪ್ ಆಗಲಿ. ತೊಗೊಂಡಿರೋರು ಇಲ್ಲ ತೊಗೊಂಡಿದ್ದು ಯೂಸ್ ಮಾಡ್ದೇ ಈಗ ಯೂಸ್ ಮಾಡ್ತೀವಿ ಅನ್ನೋರಿಗೆ ಎಲ್ಪ್ ಆಗುತ್ತೆ. ಓಕೆನಾ. ಈ ಥರ ಇದಾಕ್ಬಿಟ್ಟು ಮತ್ತು ಇವಾಗ ಇದನ್ನು ಮಿಷಿನ್ಗೆ ವರ್ಕ್ದೇನು ಪ್ರಾಬ್ಲಮ್ ಬರಲ್ಲ. ನಾವು ಈ ಥರ ಫ್ರೇಮ್ ಕರೆಕ್ಟಾಗಿ ಫಿಟ್ ಮಾಡಬೇಕು, ಅದೇ ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಕೆನಾ. ಮತ್ತು ನಾನು ಹೇಳ್ದಂಗೆ ಒಂದು ದಾರ ಆದಮೇಲೆ ಇನ್ನೊಂದು ದಾರ ಚೇಂಜ್ ಮಾಡ್ಕೊತಾ ಇರ್ಬೇಕು, ನಮ್ಮ ಕಲರ್ ಹೇಗೆ ಬೇಕು ಅಂತ. ಆ ಥರ ನೋಡಿ ಈ ಥರ ಇದೆ. ಇವಾಗ ಇದನ್ನು ಕರೆಕ್ಟಾಗಿ ಫಸ್ಟ್ಗೆ ಆನ್ ಮಾಡಿದಾಗ ಅದು ಫಿಟ್ ಮಾಡೋಕ್ಕಾಗಲ್ಲ. ಫಸ್ಟು ಒಂದು ಸಲ 2 ಸಲ ರನ್ ಮಾಡಬೇಕು. ಅದನ್ನ ಮಿಷಿನ್ ರನ್ನಿಂಗ್ ಆಗಬೇಕು, ಅದ್ರಲ್ಲಿ ತೋರಿಸ್ತಾ ಇರುತ್ತೆ. ಒಂದು ಸಲ ರನ್ ಮಾಡಿ ಅದು ಡಿಸೈನ್ ಬಂದ ಮೇಲೆ ನಾವು ಫ್ರೇಮ್ನ ಫಿಟ್ ಮಾಡಬೇಕಾಗುತ್ತೆ. ಓಕೆನಾ. ಏನಿಲ್ಲ ಅಂದರೆ ಕಲ್ತ್ಕೊಳ್ಳೋದೇನೋ ಸುಲಭನೇ. ದೊಡ್ಡ ಮಿಷಿನಲ್ಲೂ ಇದೇ ಥರನೇ ಇರುತ್ತೆ, ಆದರೆ ಫ್ರೇಮ್ ದೊಡ್ಡದಿರುತ್ತೆ ಅದು ಅಷ್ಟೇ. ಇನ್ನೇನು ಇದಿಲ್ಲ, ಸೇಮ್ ಇದೇ ಥರನೇ ಯೂಸ್ ಮಾಡೋದಿರುತ್ತೆ, ಫ್ರೇಮ್ ದೊಡ್ಡದಿರುತ್ತೆ. ಓಕೆನಾ. ಆಮೇಲೆ ಒಂದೇ ಸಲ ನೆಕ್ಕು ಫ್ರಂಟು ಎಲ್ಲ ಬಂದುಬಿಡುತ್ತೆ. ಆಮೇಲೆ ದಾರನೆಲ್ಲ ಒಟ್ಟಿಗೆ ಹಾಕ್ಬಿಡೋದು ಅದಕ್ಕೆ. ಈ ಥರ ಒಂದೊಂದೇ ಹಾಕೋಂಗಿಲ್ಲ, ಎಲ್ಲನೂ ಹಾಕ್ಬೋದು. ಆಮೇಲೆ ಜರಿ ಹಾಕ್ಬೋದು ಅದರಲ್ಲಿ, ಇದ್ರಲ್ಲಿ ಜರಿ ಹಾಕೋಕ್ಕಾಗಲ್ಲ. ಓಕೆನಾ. ದೊಡ್ಡ ಮಿಷಿನಲ್ಲಿ ಜರಿ ಹಾಕ್ಬೋದು, ಈ ಮಿಷಿನಲ್ಲಿ ಜರಿ ಹಾಕೋಕ್ಕಾಗಲ್ಲ. ಅದೊಂದು ಪಾಯಿಂಟ್ ಇದೆ. ಓಕೆನಾ. ನೋಡಿ ಈ ಥರ ಅಲ್ಲೊಂದು ಇದಿರುತ್ತೆ ಕ್ಲಿಪ್ ಥರ, ಅದನ್ನು ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಕೂರಿಸ್ಬೇಕು ನೀಟಾಗಿ. ಅದೇ ಮೇಯ್ನು. ಅದನ್ನ ಹೇಗೆ ಕೂರಿಸ್ತೀವಿ ಅದೇನೇ. ಸರಿಯಾಗಿ ಕೂರಿಸಿಲ್ಲ ಅಂದರೂ ಸ್ಟಕ್ ಆಗುತ್ತೆ. ಆಮೇಲೆ ಅದು ಸ್ಟಕ್ ಆಗಲಿಲ್ಲ ಅಂದ್ರೆ ಅಲ್ಲಿ ತೋರಿಸುತ್ತೆ ಸರಿಯಾಗಿ ಕೂತ್ಕೊಂಡಿಲ್ಲ ಅದು ಅಂತ. ಓಕೆನಾ. ಇವಾಗಿದು ಈ ರೀತಿ ರೆಡಿ ಮಾಡಿಬಿಟ್ಟು ಆನ್ ಮಾಡೋದು. ನಮ್ಗೆ ಯಾವ ಡಿಸೈನ್ ಬೇಕು ಆಲ್ರೆಡಿ ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ, ಅವ್ರು ಹೇಳಿರೋ ಡಿಸೈನ್ನ. ಇವಾಗ ಆನ್ ಮಾಡಿ ನಮ್ಗೆ ಎಲ್ಲಿಗೆ ಬೇಕು ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೀನಲ್ವ, ಅಲ್ಲಿ ಮಾರ್ಕ್ ಮಾಡಿ ಅಲ್ಲಿಂದ ಕೂರಿಸ್ಕೋಬೇಕು ನಾವು ಡಿಸೈನ್ನ. ಓಕೆನಾ. ಅಲ್ಲಿಂದ ನೀಟಾಗಿ ಬರುತ್ತೆ. ಅಷ್ಟೇ ಇದು. ಇದಾದಮೇಲೆ ನಾವು ಹೇಳಿದ್ನಲ್ಲ ಸ್ಲೀವ್ಸ್ಗೆಲ್ಲ ಬಟ್ಟೆ ಸಾಕಾಗಲ್ಲ. ಆವಾಗ ನಾವು ಸ್ಲೀವ್ಸ್ಗೆ ಸ್ವಲ್ಪ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕು. ಸಾಕಾಗೋದಿಲ್ಲ. ಇವಾಗ ಒಂದೊಂದು ಸಲ ಬ್ಯಾಕ್ಗೂ ಅಟ್ಯಾಚ್ ಮಾಡಬೇಕಾಗುತ್ತೆ. ಯಾಕೆಂದರೆ ಡಿಸೈನ್ ಜಾಸ್ತಿ ಇದ್ದರೆ, ಹೆವಿ ಡಿಸೈನ್ ಇದ್ದರೆ, ಕೆಳಗಡೆ ಬಟ್ಟೆಯಿಂದನೂ ಬರುವಂಥದ್ದಿದ್ದರೆ ಆವಾಗ ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ಡಿಸೈನ್ ಮಾಡಬೇಕಾಗುತ್ತೆ. ಓಕೆನಾ. ಈ ಮಿಷಿನಲ್ಲೇ ಅಂತಲ್ಲ, ಮಾಮೂಲಿಗೆ ಮಿಷಿನ್ ಎಂಬ್ರಾಯ್ಡಿಂಗ್ ಮಾಡ್ತಾರೆ ಅದರಲ್ಲೂ ಹಂಗೇ. ಬಟ್ಟೆ ಸಾಕಾಗಿಲ್ಲ ಅಂದರೆ ಜೈಂಟ್ ಮಾಡಿಕೊಂಡೇ ಮಾಡಬೇಕು, ಯಾವುದೇ ಆದರೂ ಅಷ್ಟೇ. ಆಮೇಲೆ ಮತ್ತೆ ಅದಕ್ಕೆ ಮ್ಯಾಚಿಂಗ್ ದಾರ ಎಲ್ಲ ತೊಗೊಂಡಿದ್ದೀನಿ. ಅವರು ಬ್ಲೌಸ್ ಕೊಟ್ಟಿದ್ದರು, ಹಳೆಯ ಬ್ಲೌಸು, ಅದರಲ್ಲಿರೋ ಕಲರ್ಸ್ ಹಾಕಿ ಮ್ಯಾಚ್ ಮಾಡಿ. ಅದು ಸ್ಲೀವ್ಸ್ ತುಂಡ ಅಂದ್ಬಿಟ್ಟು ಅವರು ಅದು ಬೇಡ ನಮ್ಗೆ ಉದ್ದ ಬೇಕು, ಅವಾಗೇನೋ ಅದು ಕ್ಯಾಪ್ ಸ್ಲೀವ್ಸ್ ಏನೋ ಹೊಲಿಸ್ಬಿಟ್ಟಿದ್ದಾರೆ ವರ್ಕ್ದೆ, ಹಂಗಾಗಿ ಬೇಡ ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ. ಪೀಸ್ ಅದು ಡಬಲ್ ಶೇಡ್ ಕಲರ್ ಇದೆ, ಹಂಗಾಗಿ ನೀವೇ ತಗೊಬನ್ನಿ ಅಂದೆ. ಅವರೇ ತಂದು ಕೊಟ್ಟರು. ಹಾಗಾಗಿ ಅದಕ್ಕೆ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕು.
ಹಂಗಾಗಿ ಫಸ್ಟ್ ವರ್ಕ್ ಆಗಿಬಿಟ್ರೆ ಸ್ಟಿಚಿಂಗ್ ಏನು ಲೇಟ್ ಆಗೋಲ್ಲ. ಅದು ಅರ್ಜೆಂಟಲ್ಲೇ ಬೇಕು ಅಂದರು, ಏನು ಎಂಗೇಜ್ಮೆಂಟ್ ಇದೆ ಅರ್ಜೆಂಟ್ ಬೇಕು ಅಂದಿದ್ದಕ್ಕೆ ನೈಟೆಲ್ಲ ಹಾಕ್ಬಿಟ್ಟು ವರ್ಕ್ನ ಬೆಳಗ್ಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಓಕೆನಾ. ತಗೊಂಡು ಹೋಗಿದ್ದಾರೆ. ಇದು ವೀಡಿಯೋ ಮಾಡಿಟ್ಟಿದ್ದೆ, ಹಾಕಿರಲಿಲ್ಲ, ಅದಕ್ಕೆ ಈಗ ಹಾಕ್ತಾಯಿದ್ದೀನಿ. ಓಕೆನಾ. ಮತ್ತು ಇವಾಗ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಆನ್ ಮಾಡಿದರೆ ರೆಡಿ ಆಯಿತು. ನಾನು ಹೇಳ್ದಾಗೆ ಕೆಳಗಡೆಗೆ ಒಂದು ಸ್ವಲ್ಪ ಎಲ್ಲ ಜೈಂಟಿಂಗ್ ಮಾಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಅದು ಸ್ಲೀವ್ಸ್ದೆಲ್ಲ ಬಂದಾಗ ಜಾಯಿಂಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಪೀಸ್ ಬಟ್ಟೆ ಕೊಟ್ಟು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಫ್ರೇಮ್ ಹಾಕಿ ರೆಡಿ ಮಾಡಬೇಕಾಗುತ್ತೆ. ಈ ರೀತಿ ವರ್ಕ್ ಹಾಕೋದು. ಮತ್ತು ಆಮೇಲೆ ದಾರ ಕಟ್ ಆಗ್ತಾ ಇರುತ್ತೆ, ಚೇಂಜ್ ಮಾಡ್ತಾ ಇರಬೇಕು, ದಾರ ಚೇಂಜ್ ಮಾಡ್ತಾ ಇರಬೇಕು. ಆಮೇಲೆ ಇದು ಈ ಮಿಷಿನಲ್ಲಿ ಬಂದು ನಂಬರ್ ಕೇಳುತ್ತೆ. 3 ನಂಬರ್ ಇದೆ. 1 ನಂಬರ್ಗೆ ನಿಲ್ಲಿಸಿ, 2ನೇ ನಂಬರ್ಗೆ ನಿಲ್ಲಿಸಿ, 3ನೇ ನಂಬರ್ಗೆ ನಿಲ್ಲಿಸಿ ಅಂತ ತೋರಿಸುತ್ತೆ ಅದು ನಂಬರ್ನ. ಆ ನಂಬರ್ಗೆ ನಾವು ನಿಲ್ಲಿಸ್ಬೇಕು. ಆ ಥರ ಬೇರೆ ಇದೆ ಈ ಮಿಷಿನಲ್ಲಿ. ಒಂದೊಂದು ಮಿಷಿನಲ್ಲಿ ಫುಲ್ಲು ನೆಕ್ಕು ಒಂದು ಸೈಡ್ ಫುಲ್ಲು ಬರುತ್ತೆ, ಆಮೇಲೆ ಇನ್ನೊಂದು ಸೈಡ್ ಹಾಕೋತೀವಿ. ಆದರೆ ಈ ಮಿಷಿನಲ್ಲಿ ನಂಬರ್ ಕೇಳುತ್ತೆ. 3 ನಂಬರ್ ಇದೆ. ಒಂದೊಂದು ನಂಬರ್ಗೆ ತೋರಿಸುತ್ತೆ, ಅದು ಯಾವ ನಂಬರ್ಗೆ ಹೇಳುತ್ತೆ ಆ ನಂಬರ್ಗೆ ಇಡಬೇಕು. ಅವಾಗ ಚೇಂಜ್ ಆಗ್ತಾ ಹೋಗುತ್ತೆ. ಆ ಥರ ಒಂದು ಇದಿದೆ. ಓಕೆನಾ. ಹಂಗಾಗಿ ನೀವು ಯಾರಾದರೂ ತಗೋತೀನಿ ಅಂದರೆ ದೊಡ್ಡ ಮಿಷಿನೇ ತಗೊಳ್ಳಿ. ಈ ಮಿಷಿನ್ ಸ್ವಲ್ಪ ಕಷ್ಟನೇ. ವರ್ಕ್ದೇನು ಪ್ರಾಬ್ಲಮ್ ಇಲ್ಲ. ನೀವು ಫ್ರೇಮ್ ಹಾಕೋದಕ್ಕೆ ಟೈಮ್ ಜಾಸ್ತಿ ತೊಗೊಳುತ್ತೆ, ಮತ್ತು ನೆಕ್ದೆಲ್ಲ ಜಾಸ್ತಿ ಟೈಮ್ ತೊಗೊಳುತ್ತೆ. ಓಕೆನಾ. ಅದಾದರೆ ಒಂದೇ ಸಾರಿಗೆ ಫ್ರಂಟು ನೆಕ್ಕು ಎಲ್ಲ ಬಂದ್ಬಿಡುತ್ತೆ 4 ಲಕ್ಷದ್ದು. ಆದರೆ ಅಷ್ಟೊಂದು ಬಂಡವಾಳ ಇಕ್ಕಿ ಮಾಡ್ತೀನಿ ಅನ್ನೋರಾದರೆ ಮಾಡ್ಬೋದು, ತೊಂದರೆ ಏನಿಲ್ಲ. ಅದು ಹೇಳಿದ್ನಲ್ಲ, ನೀವು ಸೇವಿಂಗ್ ಅಮೌಂಟ್ ಏನೋ ಇದೆ, ಮಾಡ್ತೀನಿ, ಅದು ಹೋದ್ರೂ ಪರವಾಗಿಲ್ಲ ಇದ್ದರೂ ಪರವಾಗಿಲ್ಲ ಅಂದರೆ ಮಾಡಿ. ಸಾಲ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟನೇ. 4 ಲಕ್ಷಕ್ಕೆ ಇವಾಗ ಒಂದು ತಿಂಗಳಾಯ್ತು ಅಂದರೆ ಬಡ್ಡಿ ಕಟ್ಟಬೇಕಾಗುತ್ತೆ ಅನ್ನೋ ಅದೆಲ್ಲ ಪ್ರಾಬ್ಲಮ್ಸ್ಗಳಿರುತ್ತೆ. ಓಕೆನಾ. ನೋಡಿ ಮಾಡಿ ಅಂತ ಹೇಳ್ತೀನಿ. ಒಟ್ಟಲ್ಲಿ ನಾನು ಸಜೆಸ್ಟ್ ಮಾಡೋದು ದೊಡ್ಡ ಮಿಷಿನ್ ತಗೊಳ್ಳಿ, ಬಿಸ್ನೆಸ್ ಪರ್ಪಸ್ಗಾದರೆ ಅಂತ ಹೇಳ್ತೀನಿ. ಓಕೆನಾ. ಯಾಕೆಂದರೆ ಜೈಂಟಿಂಗ್ ತೊಂದರೆ ಇರೋಲ್ಲ, ಏನೂ ಇರೋಲ್ಲ. ಒಂದು ಕಾನ್ಫಿಡೆಂಟ್ ಇರುತ್ತೆ. ನಾವು ಯಾರಿಗಾದ್ರೂ ಡಿಸೈನ್ ಹಾಕ್ಕೊಡ್ತೀವಿ ಅಂದರೆ ಇರುತ್ತೆ. ಇವಾಗ ಇದರಲ್ಲಾದರೆ ಒಂಚೂರು ಆ ಕಡೆ ಈ ಕಡೆ ಆಗುತ್ತೇನೋ ಅನ್ನೋ ಟೆನ್ಷನ್ ಇರುತ್ತೆ. ಓಕೆನಾ. ಈ ಥರ ವರ್ಕೆಲ್ಲ ಹಾಕಾಯ್ತು ನೋಡಿ. ಈ ಥರ ಅದು ಹೇಳ್ದಂಗೆ ಫ್ರಂಟು 2 ಸಲ ಹಾಕಬೇಕು, ಸ್ಲೀವ್ಸ್ 2 ಸಲ ಹಾಕಬೇಕು, ಮತ್ತು ಬ್ಯಾಕ್ 2 ಸಲ ಹಾಕಬೇಕು. ಓಕೆನಾ. ಒಟ್ಟು ಒಂದು ಬ್ಲೌಸ್ಗೆ ಚಿಕ್ಕದಾಗಿ ಹಾಕ್ತೀವಿ ಅಂದ್ರೂ 5 ಸಲ ಹಾಕಬೇಕಾಗುತ್ತೆ. ಓಕೆನಾ. ದೊಡ್ಡ ಮಿಷಿನ್ ಹಂಗಲ್ಲ, 2 ಸಲ ಹಾಕ್ಬಿಟ್ರೆ ಆರಾಮಾಗಿ ಆಗ್ಬಿಡುತ್ತೆ. ಆಮೇಲೆ ಟೈಮಿಂಗ್ಸು ಬೇಗ ತೊಗೊಳುತ್ತೆ. ಅದಕ್ಕೆ ದಾರ ಚೇಂಜ್ ಮಾಡೋಷ್ಟಿರಲ್ಲ. ಒಂದೇ ಸಲ ದಾರ ಫಿಟ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ದಾರ ಅದೇ ತೊಗೊಳುತ್ತೆ. ಓಕೆನಾ. ಆ ಥರ ಇದೆ. ಇದರಲ್ಲಿ ಸ್ವಲ್ಪ ದಾರ ಚೇಂಜ್ ಮಾಡಬೇಕು, ಫ್ರೇಮ್ ಹಾಕೋದು, ಇವೆಲ್ಲ ಸ್ವಲ್ಪ ರಿಸ್ಕ್ ಇದೆ. ಓಕೆನಾ. ನಾನು ಹೇಳೋದಾದರೆ ಆಗಲೇ ಹೇಳ್ದಾಗೆ ದೊಡ್ಡ ಮಿಷಿನ್ ತೊಗೊಳ್ಳಿ. ಒಟ್ನಲ್ಲಿ ಫಿನಿಶಿಂಗ್ ಇದರಲ್ಲೂ ಸೂಪರಾಗಿ ಬರುತ್ತೆ. ಫಿನಿಶಿಂಗಲ್ಲಿ 2 ಮಾತಿಲ್ಲ. ಫಿನಿಶಿಂಗ್ ಚೆನ್ನಾಗೇ ಬರುತ್ತೆ. ಆದರೆ ನಾನು ಹೇಳ್ದಂಗೆ ಸ್ವಲ್ಪ ಫ್ರೇಮ್ಗಳು ಚೇಂಜ್ ಮಾಡ್ಕೊಂಡು ಮಾಡೋದಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಓಕೆನಾ. ನೋಡಿಕೊಂಡು ಮಾಡಿ ಅಂತ ಹೇಳ್ತೀನಿ. ನೋಡಿ, ಫೈನಲಿ ಈ ರೀತಿ ಬರುತ್ತೆ ಡಿಸೈನು. ಫುಲ್ ಫಿನಿಶಿಂಗ್ ಆದಮೇಲೆ ನೆಕ್ಕು ಮತ್ತು ಫ್ರಂಟು ಮತ್ತು 2 ಸ್ಲೀವ್ಸ್ಗೆ ಇದೇ ಡಿಸೈನ್ ಬರುತ್ತೆ. ಓಕೆನಾ. ನೋಡಿ, ಫೈನಲಿ ಈ ರೀತಿ ಬರುತ್ತೆ ಡಿಸೈನು. ಕಂಪ್ಲೀಟಾಗಿ ಡಿಸೈನಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅದೇ ನಾನು ಹೇಳ್ದಂಗೆ ಸ್ಟೋನ್ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಕೈಯಲ್ಲಿ ಮಾಡ್ಕೋಬೇಕಾಗುತ್ತೆ. ಮಿಷಿನಲ್ಲಿ ಹಾಕೋಕ್ಕಾಗಲ್ಲ. ಡಿಸೈನ್ ಮಾತ್ರ ಮಾಡ್ಕೋಬೋದು. ಎಕ್ಸ್ಟ್ರಾ ನೀವು ಔಟ್ಲೈನ್ಗೆಲ್ಲ ಕೈಯಲ್ಲೇ ಹಾಕ್ಕೋಬೇಕಾಗುತ್ತೆ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.